ಕ್ಯಾಂಡಲ್ಸ್ ಯಾಕೆ ಮೂಮೆಂಟಮ್ ಆಗುತ್ತೆ? ಗ್ರೀನ್ ಮತ್ತೆ ರೆಡ್ ಕ್ಯಾಂಡಲ್ಸ್ ಯಾರು ಪ್ರಿಪೇರ್ ಮಾಡ್ತಾರೆ? ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಆಪಲ್ ಫ್ರೂಟ್ ಶಾಪ್ ಇದೆ ಅನ್ಕೊಳ್ಳಿ. ಒಂದೇ ದಿನ 100 ಆಪಲ್ ನ ಖರೀದಿ ಮಾಡ್ಬೇಕಂತ ಶಾಪಿಗೆ ಬರ್ತಾರೆ. ಆದ್ರೆ ಶಾಪ್ ನಲ್ಲಿ ಬರೀ 20 ಆಪಲ್ ಇರ್ತವೆ. ಈಗ ಏನಾಗುತ್ತೆ, ಇಲ್ಲಿ ಜನರು ಹೆಚ್ಚು ದುಡ್ಡು ಕೊಟ್ಟು ಆಪಲ್ ತಗೊಳಕ್ಕೆ ರೆಡಿ ಆಗಿರ್ತಾರೆ. ಅವಾಗ ಆಪಲ್ ನ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈಗ ಆಪೋಸಿಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಶಾಪ್ ನಲ್ಲಿ 500 ಆಪಲ್ ಇದೆ ಅನ್ಕೊಳ್ಳಿ. ಆದ್ರೆ ಖರೀದಿ ಮಾಡಕ್ಕೆ 20 ಜನ ಮಾತ್ರ ಬರ್ತಾರೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೇ ಆಪಲ್ ಬೇಕಾಗಿರುತ್ತೆ. ಅವಾಗ ಅಲ್ಲಿ ತುಂಬಾ ಕ್ವಾಂಟಿಟೀಸ್ ಅಲ್ಲಿ ಇದೆ, ಅದಕ್ಕೋಸ್ಕರ ಪ್ರೈಸ್ ಯಾವತ್ತು ಕಡಿಮೆ ಆಗುತ್ತೆ. ಯಾಕಂದ್ರೆ ಸ್ಟಾಕ್ ನ ಖಾಲಿ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸೆಲ್ಲಿಂಗ್ ಝೋನ್, ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ಅಂತೀವಿ. ಮಾರ್ಕೆಟ್ ಅಲ್ಲೂ ಕೂಡ ಇದೇ ಪ್ರಿನ್ಸಿಪಲ್ ಫಾಲೋ ಆಗುತ್ತೆ. ಬೈಯರ್ಸ್ ಹೆಚ್ಚು ಅಗ್ರೆಸಿವ್ ಆಗಿ ಬೈ ಮಾಡಿದ್ರೆ ಪ್ರೈಸ್ ಮೇಲೆ ಹೋಗುತ್ತೆ. ಅದಕ್ಕೆ ಅಲ್ಲಿ ನಾವು ಗ್ರೀನ್ ಕ್ಯಾಂಡಲ್ ನ ನೋಡ್ತೀವಿ. ಸೆಲ್ಲರ್ಸ್ ಹೆಚ್ಚು ಅಗ್ರೆಸಿವ್ ಆಗಿ ಸೆಲ್ ಮಾಡಿದ್ರೆ ಪ್ರೈಸ್ ಡ್ರಾಪ್ ಆಗುತ್ತೆ. ಅದಕ್ಕೆ ಅಲ್ಲಿ ನಾವು ರೆಡ್ ಕ್ಯಾಂಡಲ್ ನ ನೋಡ್ತೀವಿ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕ್ಯಾಂಡಲ್ ತಮ್ಮಷ್ಟಕ್ಕೆ ತಾವೇ ಮೂವ್ ಆಗೋದಿಲ್ಲ. ಅವು ಮೂವ್ ಆಗೋದು ಬೈಯರ್ಸ್ ಅಂಡ್ ಸೆಲ್ಲರ್ಸ್, ಲೈಕ್ ಬ್ಯಾಂಕ್ಸ್, ಇನ್ಸ್ಟಿಟ್ಯೂಷನಲ್, ಡಿಐಎಸ್ ಮತ್ತೆ ಎಫ್ಐಎಸ್ ಮತ್ತೆ ರಿಟೇಲ್ ಟ್ರೇಡರ್ಸ್ ಇನ್ಕ್ಲೂಡ್ ಆಗಿರ್ತಾರೆ. ಚಾರ್ಟ್ ನಲ್ಲಿ ಕಾಣೋ ಪ್ರತಿ ಕ್ಯಾಂಡಲ್ ಕೂಡ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಬ್ಯಾಟಲ್. ಪ್ರೊಫೆಷನಲ್ ಟ್ರೇಡರ್ಸ್ ಬರೇ ಕ್ಯಾಂಡಲ್ ಕಲರ್ ಮಾತ್ರ ನೋಡೋದಿಲ್ಲ, ಅದ್ರ ಹಿಂದಿನ ಸೈಕಾಲಜಿ ಕೂಡ ನೋಡ್ತಾರೆ. ಇದನ್ನ ಯಾರು ಅರ್ಥ ಮಾಡ್ಕೊಂತಾರಲ್ಲ ಅವರು ಈಸಿಯಾಗಿ ವಿನ್ ಆಗ್ತಾರೆ. ಹಾಗೆ ನೀವು ಇದೇ ರೀತಿ ವಿನ್ ಆಗ್ಬೇಕಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ಇದೇ ತರ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಹೋಗ್ತೀನಿ.